ನಮಸ್ಕಾರ ಬಂಧುಗಳೇ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೊಂತೀನಿ ರೀ. ನಾನು ಚೆನ್ನಾಗಿದ್ದೀನಿ ರೀ. ನೋಡಿರಿ, ಈಗ ನಾನು ಇನ್ಸ್ಟಂಟಾಗಿ ರವದ ದೋಸೆ ಮಾಡಾಕತ್ತೀನಿ. ಅದಕ್ಕೆ ಈಗ ಒಂದು ಬೌಲಿದ್ದ 2 ವಾಟ್ಗೆ ಅಕ್ಕಿ ಹಿಟ್ಟು ತೊಗೊಂಡೇನಿ ರೀ. ಈಗ ಒಂದು ವಾಟ್ಗೆ ಹಾಕೀನಿ ರೀ. ಇದೊಂದು ಬೌಲ್ ಹಾಕ್ತೀನಿ. ಮತ್ತು ಒಂದು ಬಟ್ಲ ಚಿರೋಟಿ ರವೆ ರೀ, ಸಣ್ಣ ಉಂಡೆ ರವೆ ಇರ್ತದಲ್ಲ ತೊಗೊಂಡೇನಿ ರೀ. ನೋಡಿರಿ, ಒಂದು ಬೌಲ್ ಚಿರೋಟಿ ರವೆ. ಇದನ್ನು ಚೆನ್ನಾಗಿ ಮಿಕ್ಸ್ ಆಗಿ ಕಲಿಸ್ಕೋಬೇಕು ರೀ. ಇಷ್ಟು ಕಡ್ಲೆ ಹಿಟ್ಟು, ಒಂದು ಮುಟ್ಟಿಗೆಷ್ಟು ಕಡ್ಲೆ ಹಿಟ್ಟು ಹಾಕೊತೀನಿ ನಾನು. ಇದು ನಾ ಯಾವ ಬೌಲದ್ದು ತೊಗೊಂಡಿರ್ತೀನಲ್ಲ ರೀ, ಅರ್ಧಷ್ಟು ಮೊಸರು ಹಾಕೊತೀನಿ ರೀ. ಗಟ್ಟಿ ಮೊಸರು ಇದು. ಇದನ್ನು ಪೂರ್ತಿ ಮಿಕ್ಸ್ ಹಂಗೆ ಇಟ್ಟು ಕಲಿಸ್ತೀವಲ್ಲ ರೀ, ಹಂಗೆ ಕಲಿಸ್ಬೇಕು. ಇದನ್ನು ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ಇಷ್ಟು ಮಿಕ್ಸ್ ಆಗಿ ಕಲಿಸ್ಬೇಕು. ಇದನ್ನು ನೋಡಿರಿ, ಅದಕ್ಕೆ ಬರೋಂಗೆ ಈಗ ಮಿಕ್ಸಿ ಹಾಕೋಕೆ ರೆಡಿ ಆಗಬೇಕು. ಅದಕ್ಕೆ ಕರೆಕ್ಟಾಗಿ ಬರ್ಬೇಕು. ಹಂಗೆ ನಾನು ನೀರು ಹಾಕೊಂಡು ಕಲಿಸ್ಕೊಂಡೇನೆ. ಈಗ ಇದನ್ನು ಮಿಕ್ಸಿ ಹಾಕೋಬೇಕು ರೀ. ನೋಡಿರಿ, ಈಗ ಮಿಕ್ಸಿ ಹಾಕ್ಕೊಂಡು ಇದನ್ನು ಮಿಕ್ಸಿ ಹಾಕೊಂತೀನಿ. ಹಿಂಗೆ ಸಣ್ಣಗೆ ಹಂಗೆ ಒಟ್ಟು ದೋಸೆಗೆ ರೆಡಿ ಆಗಂಗೆ ಮಿಕ್ಸಿ ಹಾಕಿಬೇಕಾರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಂಗೆ ಕಲಸಿಟ್ಟಿರ್ತೀವಲ್ಲ, ಇದನ್ನು ನೀರು ಹಾಕಿ ಮಿಕ್ಸಿ ಹಾಕೊಂಡ್ರೆ ಹಿಂಗೆ ಆಗುತ್ತೆ ನೋಡಿರಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ, ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡಿನಿ. ಈಗ ಇದನ್ನು ಮಿಕ್ಸ್ ಆಗ ಕಲಿಸ್ಕೋಬೇಕು ರೀ. ಕಲಿಸ್ಕೊಂಡು ಒಂದು 5 ನಿಮಿಷ ನೆನೆ ಬಿಡ್ಬೇಕ್ರಿ. ಇದನ್ನು ಆಗ ಮಾಡಿದ್ರೆ ನಡ್ತೈತಿ. ಈಗ ಅಷ್ಟೊತ್ತನ ಚಟ್ನಿ ಮಾಡ್ಕೊಳಕ್ಕೆ ಬೇಕಲ್ರಿ ಟೈಮ್. ಇದು ನೆನೆದ್ರೆ ಚಟ್ನಿ ಮಾಡ್ಕೊಂಡು ಚಟ್ನಿಗೆ 2 ಕೊಬ್ಬರಿ ಬಟ್ಲ, ಒಣ ಕೊಬ್ಬರಿ ಬಟ್ಲ ತುರಿದು ಹಾಕ್ಕೊಂಡೇನಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡೇನಿ, ಮತ್ತು ಸ್ವಲ್ಪ ಕೊತ್ತಂಬರಿ, ಮತ್ತು ನೋಡಲ್ಲ ಸ್ವಲ್ಪ ಕಾಳು, ಕಡಲೆ ಕಾಳು, ಒಂದು 4 ಮೆಣಸಿನ್ಕಾಯಿ ಎಲ್ಲ ಕೆಂಪಾಗಿಬಿಟ್ಟವ್ರಿ ಅವು. ಈ ಚಟ್ನಿ ರುಬ್ಕೊತೀನಿ ರೀ. ನೋಡ್ರಿ, ಚಟ್ನಿ ಮಾಡೋಕೆ ಡಬ್ಬರಿ ಇಟ್ಕೊಂಡೇನಿ. ಚಟ್ನಿ ಒಗ್ಗರಣೆ ಕೊಡೋಕೆ ಎಣ್ಣೆ ಕಾಯಿಕಿಟ್ಟೆ. ನೋಡ್ರಿ, ಈಗ ಜೀರಿಗೆ ಸಾಸಿವೆ ಹಾಕ್ಕೊತೀನಿ, ಮತ್ತು ಕರಿಬೇವು ಹಾಕ್ಕೊತೀನಿ. ಮತ್ತೀಗ ರುಬ್ಬಿಟ್ಕೊಂಡಿದ್ದು ಅದಕ್ಕೆ ಹಾಕ್ತೀನಿ ರೀ. ನೋಡ್ರಿ, ಈಗ ಅದಕ್ಕೆ ಹಾಕ್ಕೊಂಡೇನಿ. ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ನಮಗೆ ಗಟ್ಟಿ ಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಬೋದು. ನಾನು ಮೀಡಿಯಮ್ ಮಾಡ್ಕೊಂಡೀನಿ. ಟ್ರೈ ಮಾಡಿ ನೋಡಿರಿ, ಸೂಪರ್ ಇರ್ತೈತಿ ಚಟ್ನಿ. ಹಾಕ್ತಾಡ್ರಿ ಅದಕ್ಕೆ. ನೋಡಿರಿ, ರವೆ ದೋಸೆ ಸೂಪರ್ ಬಂದೈತಿ. ಏನು ಭಾಳ ಅದಕ್ಕೆ ಕೆಲಸ ಏನಿಲ್ಲ ರೀ. ಆಗ ಬೇಕಂದ್ರೆ ಆಗ ಮಾಡ್ಕೊಂಡು ತಿನ್ಬೋದು. ಭಾರಿ ಮಸ್ತ್ ಬರ್ತದೆ ನೋಡಿರಿ. ಟ್ರೈ ಮಾಡಿ ನೋಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ.